ನಮಸ್ಕಾರ. ಮತ್ತೊಂದು ಮಾತುಕತೆ, ಮತ್ತೊಂದು ಸಂದರ್ಶನ. ಎಲ್ಲ ಮಾತುಕತೆಗಳಿಗೂ ಅಜೆಂಡಾ ಇರಲೇಬೇಕು ಅಂತಿಲ್ಲ, ಎಲ್ಲ ಸಂದರ್ಶನಗಳಿಗೂ ಒಕೇಶನ್ ಇರಲೇಬೇಕು ಅಂತಿಲ್ಲ. ಅದೇನು ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸುಮ್ಮನೆ ಒಂದು ಮಾತುಕತೆ, ವಿಶೇಷ ಅತಿಥಿಯೊಬ್ಬರ ಜೊತೆಗೆ. ತುಂಬ ದಿನಗಳ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸುದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಬಿಲೇಟೆಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಫಿಲಮ್ ರಿಲೀಸಿಗೆ ರೆಡಿ ಆಗಿದೆ ಅಂತ ಗೊತ್ತಾಯಿತು. ಮ್ಯಾಕ್ಸ್ ಯಾವಾಗ ಸರ್ ರಿಲೀಸು? ಹೆಂಗೆ ಬಂದಿದೆ ಸಿನಿಮಾ? ಫಾರ್ವರ್ಡ್ ಮಾಡೋ ನಿಲ್ಸು ಬ್ಯಾಕ್ ಬಾ. ಪ್ಲೇ ರಿಲೀಸಿಗೆ ರೆಡಿ ಆಗಿದೆ ಅಂತ ಗೊತ್ತಾಯಿತು. ಮ್ಯಾಕ್ಸ್ ಯಾವಾಗ ಸರ್ ರಿಲೀಸು? ಹೆಂಗೆ ಬಂದಿದೆ ಸಿನಿಮಾ? ನೀವು ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಿದಾಗ ಏನೇನೋ ಪ್ರಶ್ನೆಗಳು ಬಂದಿದ್ದಾವೆ ನಿಮ್ಮ ಚಾನಲ್ ಮೂಲಕ. ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಕೆಲದಕ್ಕೂ ಉತ್ತರ ಇಲ್ಲ ಸರ್ ನನ್ನ ಹತ್ರ. ಅಂಥದ್ರಲ್ಲಿ ಒಂದು ಪ್ರಶ್ನೆ ಇದು. ಸೊ ಇದೇನಾಗಿದೆ, ಒಂದು ಟೀಮ್ ಸೇರಿ ಅವ್ರದ್ದೇನೋ CG ಅಂತಾರೆ, ಇನ್ನೊಂದೇನೋ ಹೇಳ್ತಾರೆ. ಸೊ ಹಾಗಿರ್ಬೇಕಾದ್ರೆ ಏನಾಗುತ್ತೆ, ಕಂಪ್ಲೀಟ್ ಕಂಟ್ರೋಲ್ ಆಫ್ ದ ರಿಲೀಸ್ ನನ್ನ ಕೈಲಿಲ್ಲ. ಸೊ ತಮಿಳ್ನಾಡು ಟೀಮ್ ಆಗಿರೋದ್ರಿಂದ, ಸೊ ಇಲ್ಲಿ ಕರ್ನಾಟಕ ಆದರೆ ಅಲ್ಲಿ ಆಫೀಸಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಏನು ಆ್ಯಕ್ಚುಲಿ ಅವ್ರು ಅಟ್ಲೀಸ್ಟ್ ಡಿಸ್ಕಷನ್ಸಲ್ಲಿ ಇರ್ತಾರೆ. ಅವ್ರ ನೆಟ್ವರ್ಕಲ್ಲಿ ಅವ್ರು ಏನೋ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಏನೇನೋ ಒಂದಿಷ್ಟು ಕ್ಯಾಲ್ಕುಲೇಷನ್ಸು, ಆ ಸಿನಿಮಾ ಈ ಸಿನಿಮಾ. ಯಾಕಂದರೆ ಎಲ್ಲ ಕಡೆ ರಿಲೀಸ್ ಮಾಡೋದ್ರಿಂದ ದೇ ಆರ್ ಸೀಯಿಂಗ್ ತೆಲುಗಲ್ಲಿ ಯಾವ ಟೈಮಲ್ಲಿ ರಿಲೀಸ್ ಆಗ್ತಾಯಿದೆ, ತಮಿಳಲ್ಲಿ ಯಾವ ಟೈಮಲ್ಲಿ ರಿಲೀಸ್ ಆಗ್ತಾಯಿದೆ. ಸಿನಿಮಾ ಯಾವಾಗ ಮಾಡ್ತೀರಿ, ಯಾಕೆ ಬರ್ತಿಲ್ಲ, ಯಾಕೆ ಇಷ್ಟು ಕಡಿಮೆ ಸಿನಿಮಾ ಅಂತ ಹೇಳೋದು ಬರೀ ಮನರಂಜನೆ, ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ಅಲ್ಲ. ದರ್ ಇಸ್ ಅನ್ ಇಂಡಸ್ಟ್ರಿ ಬಿಹೈಂಡ್ ಇಟ್. ನೂರಾರು ಜನರದ್ದು ಜೀವನ ನಡೆಯುತ್ತೆ, ಅವ್ರದ್ದು ಹೊಟ್ಟೆಪಾಡು. ನಿಮ್ಮಂಥ ಸ್ಟಾರ್ಗಳು ಹೆಚ್ಚು ಸಿನಿಮಾ ಮಾಡಿದಾಗ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ ಅನ್ನೋ ಕಳಕಳಿ ಅಷ್ಟೇ. ಸಿನಿಮಾ ನಮ್ಮ ಮೇಲೆ ಇಷ್ಟು ಡಿಪೆಂಡ್ ಆಗಿದೆ ಅಂತ ನಮ್ಗೆ ಗೊತ್ತಾಗಿದ್ದೆ ಇವಾಗ ಸರ್. ಸಿನಿಮಾಗಳ ಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ಯಾರೂ ನಮ್ಮನ್ನು ಬಂದು ಈ ಥರ ಪ್ರೀತಿಯಿಂದ ಯಾರೂ ಹೇಳೇ ಇಲ್ಲ. ನಿಮ್ಮಿಂದ ತುಂಬ ಜನ ಊಟ ಮಾಡ್ತಾರೆ, ನಿಮ್ಮ ಸಿನಿಮಾದಿಂದ ತುಂಬ ಜನ ಇದ್ದಾರೆ, ನೀವು ಇನ್ನಷ್ಟು ಸಿನಿಮಾ ಮಾಡಬೇಕು ಅಂತ ಅವತ್ತು ಯಾರೂ ಹೇಳಿಲ್ಲ ಸರ್. ಅವತ್ತಿಗೆ ಬೇರೆ ರೀತಿಯೇ ವರ್ತನೆಗಳಿರೋದು. ನೀನು ಸಿನಿಮಾ ಬಂದ್ರಷ್ಟು ಬಿಟ್ಟರಷ್ಟು, ನೀನು ಮಾಡಿದ್ರಷ್ಟು ಇದ್ರಷ್ಟು ಅನ್ನೋ ಥರನೇ ಇರೋದು. ಇದು ಸತ್ಯ ಸರ್. ಯಾವುದು ಬರ್ತಾ ಇಲ್ಲ ಅಂದಾಗ ಇವತ್ತಿಗೆ ಏನಾಗ್ತದೆ, ಅವರೆಲ್ಲ ಮಾಡಬೇಕು ಅಂತ ಬಂದಾಗ ಇವತ್ತಿಗೆ ನನಗೂ ಅನ್ನಿಸ್ತಾ ಇರೋದು, ಹೌದಾ ಇರ್ಬೋದೇನೋ, ಬಟ್ ಮಾಡೋಣ. ಇವಾಗ ಆ ಪ್ರೀತಿ ಆಗಲಿ, ಆ ವಿಶ್ವಾಸ ಆಗಲಿ ಇವಾಗ ಫೀಲ್ ಆಗ್ತಾ ಇದೆ. ನೀನ್ ಯಾರು ಅಂತ ನನಗೆ ಗೊತ್ತೋ, ನಾನ್ ಯಾರು ಅಂತ ನಿನಗೆ ಗೊತ್ತಾ? ಅದೇ ತಾನೇ ಸ್ಕ್ರೀನ್ ಪ್ಲೇ. ಹೆಂಗೆ ನಾನು ಇದು ತಪ್ಪು ಸರಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ಇದರಲ್ಲಿ ನನಗನ್ಸಿದ್ದು, ಇಷ್ಟು ವರ್ಷದಲ್ಲಿ ನಮ್ಗೆ ಯಾರು ಈ ಥರ ಹೇಳೇ ಇಲ್ವೇ? ಯಾರು ಕಡಿಮೆ ಸಿನಿಮಾ ಮಾಡ್ತಿದ್ದೀರಿ ಅಂತ ಯಾರು ಬಂದು ಕೇಳಲಿಲ್ಲ, ಯಾರು ಹೇಳಲಿಲ್ಲ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಹೌದು ಸತ್ಯನೂ ಅನಿಸುತ್ತೆ, ಇವಾಗಲೇ ಯಾಕೆ ಅಂತಲೂ ಅನಿಸುತ್ತೆ. ಇಷ್ಟು ದಿನ ಎಲ್ಲರೂ ಇದ್ರಲ್ಲ ಕಲಾವಿದ್ರು, ಎಷ್ಟೋ ಕಲಾವಿದ್ರು ಇದ್ದಾರೆ. ಯಾಕಂದ್ರೆ ನಿಮಗೂ ಗೊತ್ತು ಸರ್, ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಇಸ್ ಇನ್ ಬ್ಯಾಡ್ ಶೇಪ್. ಸೊ ಯು ರಿಮೆಂಬರ್ಡ್ ಅಸ್ ಓನ್ಲಿ ಇನ್ ಬ್ಯಾಡ್ ಶೇಪ್. ದಟ್ಸ್ ನಾಟ್ ರೈಟ್. ಬಟ್ ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ರಾಂಗ್ ಆಲ್ಸೋ. ಅದನ್ನು ಗೌರವಪೂರ್ವಕವಾಗಿ ತೊಗೊತೀನಿ. ಅವ್ರು ಹೇಳಿದ್ದನ್ನು ನಾನು ಮಾಡೋ ಪ್ರಯತ್ನ ಪಡ್ತೀನಿ. ಬಟ್ ಇದರಲ್ಲಿ ಚಿತ್ರರಂಗದಲ್ಲೂ ಕೆಲವರು ಹಿತೈಷಿಗಳಿದ್ದಾರೆ ಸರ್, ದೊಡ್ಡ ದೊಡ್ಡ ವ್ಯಕ್ತಿಗಳು. ಅವರೆಲ್ಲ ಸಂಪೂರ್ಣವಾಗಿ ಪ್ರತಿ ಸಲನೂ ನಮ್ಮ ಟಚಲ್ಲಿ ಇರ್ತಾರೆ. ಅವರೆಲ್ಲ ಹೇಳ್ಕೊಂಡು ಬಂದ್ಯಾರು ಇದೆಲ್ಲ. ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊತೀನಿ ನಾನು. ಫ್ಯಾಮಿಲಿಯಲ್ಲಿ ಕೂಡ ವೆನ್ ಯು ಕಮ್ ಹೋಮ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಕ್ ಯು ಫೀಲ್ ದಟ್ ಯು ಆರ್ ಅಲೈವ್. ನಾವು ನಿನಗೆ ಕಾಯ್ತಾ ಇದ್ವಿ, ಹೇಗಿದೆಯಾ, ಹೊಟ್ಟೆ ಸುತ್ತ, ಊಟ ಮಾಡ್ತಾ, ಇದ್ರ ಮೇಲೆ ಎಕ್ಸ್ಟ್ರಾ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಥರ ಇದ್ದು ಬಂದಲ್ಲಿ ಒಂದು ಖುಷಿ ಆಗುತ್ತಲ್ಲ, ಕೇಳಿದ್ರು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.